ಅಹೋ ಚೋರನಾದ ಗಂಧರ್ವನೇ, ಛಲದಿಂದ ನಿನ್ನಂತ ಕಲೆಗಳ ಎಲ್ಲೆಲ್ಲವಿಲ್ಲವೆಂದು ಬಂಧಿತನಾದರೆ ಈ ಕುರುವಲ್ಲವನಂ ಘಾಸಪಡಿಸಿ ಸಾಹಸದಿಂದ ಬಗೆದಿಯ ಸೂರಲೋಕಕ್ಕೆ ಎಳೆದುಕೊಂಡು ಹೋಗುವ ನಿಲ್ಲು ನೀನು ಎಲ್ಲಿ ಪಕ್ಕರು ನಿನ್ನನ್ನು ಬಿಡುವುದಿಲ್ಲ. ಬಂಧಿತನಾದರೆ ಇದ್ದಕ್ಕೆ ಸನ್ನುತ್ತನಾಗಿರು. ಕೈಲಾಗದಿದ್ದರೆ ಈ ಕುರುಬರ ಬಿಟ್ಟರೆ ಗಂಧರ್ವನೇ. ಚಿತ್ರಸೇನ, ಈ ಕೂಳನಿಂದಕನಾದ ಗೌರವ ನಿಮಗೆ ವೈರಿಯಲ್ಲ. ಅಣ್ಣನ ಒಪ್ಪಣವಾಗಿರುವುದು ಇಂಥ ಪಾಪಾತ್ಮನನ್ನು ಯಾತಕ್ಕೆ ಬಿಡಿಸಲು ಬಂದಿರುವೆ? ಅಣ್ಣನ ಅಪ್ಪಣೆ ಅಂತ ಇರುವನು. ಈ ಭ್ರಷ್ಟನನ್ನು ಕಟ್ಟಿ ಕರೆದು 5 ಯವನ ಸ್ವಾಧೀನ ಮಾಡುವೆ. ಸಂತೋಷದಿಂದ ನೀನು ಹೋಗಿ ಹಸ್ತಿನಾವತಿಯ ಪಟ್ಟಣ ನಿಷ್ಠಕರಿಸಿ ಶ್ರೇಷ್ಠನಾದ ಧರ್ಮರಾಯನಿಗೆ ಪಟ್ಟವನ್ನು ಕಟ್ಟೆ. ಹರಿಪುರದ ಸಿರಿ ಸಾಮ್ರಾಜ್ಯವನ್ನು ಪಾಲಿಸುವುದಕ್ಕೆ ದೇವರೇ ಇಂಥ ಕಾಲವನ್ನು ಕೈಗೂಡಿಸಿಕೊಟ್ಟಿಲ್ಲವೇ? ಈ ದುರ್ಗವು ಮಾಡಿದ ದುರ್ವಿಚಾರ ಎಷ್ಟೆಂದು ಹೇಳಲಿ. ನಮ್ಮವ ನಂತರದ ಬೀಗ ಮುದ್ರೆಯ ಮರೆಗಡೆದು ಸರೋವರದ ಸೋಪಾನಗಳನ್ನು ಕಿತ್ತಿ ಪರಿಪರಿಯಿಂದ ತರಲತೆಗಳನ್ನು ಹುರಿದು ಪುಷ್ಪಲತೆಗಳನ್ನು ಹರಿದು ಹಾಸಿಗೆ ಮಾಡಿ ಮಲಗಿದನಂತೆ. ಇವನ ತಂದೆಯ ಕಾಲದಲ್ಲಿ ಸಹ ಇಂಥ ಸುಖಂ ಕಾರಣನು. ಈ ವಾರ್ತೆಯನ್ನು ನಿಮ್ಮ ಅಣ್ಣನಾದ ಧರ್ಮರಾಯನಿಗೆ ಹೇಳಿ ಸಂತೋಷದಿಂದ ಇರವಾರದ ಪಲ್ಲುನ ಶಸ್ತ್ರ ವಿದ್ಯೆ ತೋರಿಪುರ. ಅಬ್ಬೋ ಗಂಧರ್ವನ ನಾಯಕನೇ, ಅಣ್ಣನ ಆಜ್ಞೆ ಆಗಲ್ಲ. ಕುರುಪತಿಯ ಸೆರೆಯನ್ನು ಬಿಡಿಸಿ ತರಬೇಕೆಂದು ಎಣ್ಣೆಗೆ ನಿಯಮವನ್ನು ಕೊಟ್ಟಿರುವನು. ಎಷ್ಟು ಮಾತ್ರಕ್ಕೆ ಈ ಕುರುಪತಿಯನ್ನು ಬಿಡುವುದಿಲ್ಲ, ಬಿಟ್ಟು ಮುಂದಕ್ಕೆ ಅಡಿಗಿರುವನಲ್ಲ. ಈ ಸಮಯದಲ್ಲಿ ದುರ್ಯೋಧನ ಬಿಡುವಿಗ ಜಾಗ್ರತೆಯಿಂದ ಇದ್ದಕ್ಕೆ ಸನ್ನುತ್ತನಾಗಿರುವಿಗ ಖಂಡಿಗ ಗಂಧರ್ವ ನಾಯಕನೇ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲಾಯಿ ಫಲ್ಗುಣ. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ, ನಾ ಮೆಚ್ಚಿದೆ. ಹೌದು ಗಂಧರ್ವನೇ, ನೀನು ದೇವೇಂದ್ರ ಮಹಾರಾಜನ ಮಂತ್ರದಿಂದ ಜನಿಸಿದವನು. ನಿನಗೂ ನನಗೂ ಕಥನ ವ್ಯಾತಕ್ಕೆ. ಆದರೆ ಈ ಕೂಳನಿಂದಕನಾದ ಕೌರವನು ಸುಮ್ಮನೆ ಮಾತ್ರ ಬಿಡಲಾರೆನು. ಅದು ಏಕೆ ಗಂಧರ್ವ? ಇವನಿಗೆ ಎಲ್ಲ ಮಾಯಪಾಶದಿಂದ ಕೈಕಾಲುಗಳನ್ನು ಕಟ್ಟಿ ನಿನ್ನ ವಶಕ್ಕೆ ಕೊಡುವೆ. ಆದರೆ ನಾನು ಕಟ್ಟಿದ ಕಟ್ಟುಗಳ ಮಹತ್ವ ಎಂತೆಂದರೆ ಎಂತದ್ದು ಗಂಧರ್ವ? ವಜ್ರತನ ಕಾಲುಂಗುಷ್ಟದಿಂದ ಸೋಕಿದರೆ ಮಾತ್ರ ಈ ಪಿಚಂಡಿ ಕಟ್ಟುಗಳ ಬಿಚ್ಚುವ, ಇಲ್ಲವೇ ಯಾರಿಂದಲೂ ಸಾಧ್ಯವಿಲ್ಲ. ಈ ರೀತಿಯಾಗಿ ಬಂಧಕವು ಅಭಿಮಂತ್ರಿಸಿರುವೆನು. ಅಪ್ಪ ಧನುಂಜಯ, ಈ ಕುರುಪತಿಯನ್ನು ತೆಗೆದುಕೋ, ನನಗೆ ಅಪ್ಪನೇ ಕೊಡು.